ಶಿಕ್ಷಕರಾದ SR ಅವರವರಿಗೂ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ನೀಡಿದ ನಮ್ಮ ಶಾಲೆಯ ಶಿಕ್ಷಕರಿಗೂ ಕೂಡ ಸ್ವಾಗತಿಸುತ್ತಿದ್ದೇವೆ. ನಂತರ ಈ ಕಾರ್ಯಕ್ರಮ ರೂಪುಗೊಂಡಿರುವುದು ನಿಮ್ಮೆಲ್ಲರಿಗೋಸ್ಕರ. ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇವೆ. ಪರಿಸರದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಇದು ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು, ಜೈವಿಕ ವೈವಿಧ್ಯತೆಯನ್ನು ಹೆಚ್ಚಿಸಲು ಮತ್ತು ಭೂಮಿಯ ಮೇಲಿನ ಆಹಾರ ಸರಪಳಿಯನ್ನು ಸುಸ್ಥಿತಿಯಲ್ಲಿಡಲು ಪ್ರಮುಖ ಆಧಾರ ಸ್ತಂಭಗಳಾಗಿದೆ. ಮೊಬೈಲ್ ಫೋನ್ಗಳು ಮತ್ತು ಟವರ್ಗಳಿಂದ ಹೊರಸೂಸುವ ವಿದ್ಯುತ್ಕಾಂತೀಯ ವಿಕಿರಣಗಳು ಪಕ್ಷಿಗಳ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. ಇದರಿಂದಾಗಿ ಪಕ್ಷಿಗಳ ಹಲವು ಪ್ರಭೇದಗಳು ನಶಿಸಿ ಹೋಗಿದೆ. ನಾವು ಮರಗಿಡಗಳನ್ನು ಕಡಿಯುವುದರಿಂದ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ನಾಶವಾಗುತ್ತಿದೆ. ಪ್ರಾಣಿ ಪಕ್ಷಿಗಳನ್ನು ಕಾಪಾಡಲು ವಿದ್ಯಾರ್ಥಿಗಳು ಪರಿಸರ ಜಾಗೃತಿ ಮಾಡಬೇಕು ಮತ್ತು ಪ್ರಾಣಿ ಪಕ್ಷಿಗಳು ಅತ್ಯಗತ್ಯವಾಗಿದೆ. ಆದ್ದರಿಂದಲೇ ನೀರು ಜೀವಜಲ. ನೀರಿಲ್ಲದೆ ಮಾನವ, ಪ್ರಾಣಿ, ಪಕ್ಷಿ ಹಾಗೂ ಸಸ್ಯಗಳು ಬದುಕಲು ಸಾಧ್ಯವಿಲ್ಲ. ಆಹಾರ, ಆರೋಗ್ಯ, ಕೃಷಿ, ಕೈಗಾರಿಕೆ ಮತ್ತು ಪರಿಸರದ ಸಮತೋಲನಕ್ಕೆ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ನೀರು ಮಾನವ ದೈನಂದಿನ ಜೀವನದಲ್ಲಿ ಅನಿವಾರ್ಯವಾಗಿದೆ. ಕುಡಿಯಲು, ಅಡುಗೆ ಮಾಡಲು, ಸ್ನಾನ ಮಾಡಲು, ಸ್ವಚ್ಛತೆಗೆ ಹಾಗೂ ಕೃಷಿ ಚಟುವಟಿಕೆಗೆ ನೀರು ಬೇಕಾಗುತ್ತದೆ. ನಮ್ಮ ದೇಹದಲ್ಲಿ ಸುಮಾರು 70% ಭಾಗ ನೀರಿನಿಂದ ಕೂಡಿದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು, ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಮತ್ತು ದೇಹದ ವಿವಿಧ ಕ್ರಿಯೆಗಳನ್ನು ಸುಗಮಗೊಳಿಸುವುದನ್ನು ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ನೀರನ್ನು ಪೋಲು ಮಾಡಬಾರದು. ಶಾಲೆಯಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು. ಕಾರ್ಯನಿರ್ವಹಿಸುತ್ತದೆ. ಕಾರ್ಖಾನೆಗಳಲ್ಲಿ ನೀರನ್ನು ಕೆರೆ ಕಟ್ಟೆಗಳಿಗೆ ಬಿಡಬಾರದು ಮತ್ತು ನಾವು ದಾರಿಯಲ್ಲಿ ಹೋಗುವಾಗ ನೀರು ಪೋಲಾಗುತ್ತಿದ್ದರೆ ಮೂಲಗಳಾಗಿವೆ. ಈಗಿನ ದಿನಗಳಲ್ಲಿ ನಾವು ಪ್ಲಾಸ್ಟಿಕ್ನೇ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡಿದ್ದೀವಿ. ಬ್ಯಾಗ್, ಬಾಟಲ್, ಆಟಿಕೆ, ಪ್ಯಾಕೆಟ್ ಇನ್ನೂ ಅನೇಕ ವಸ್ತುಗಳನ್ನು ಪ್ಲಾಸ್ಟಿಕ್ನಿಂದಲೇ ಮಾಡಲಾಗಿದೆ. ನಾವು ಪ್ಲಾಸ್ಟಿಕ್ನ ಹೆಚ್ಚು ಉಪಯೋಗಿಸಿದಂತೆ ಅದರ ಪರಿಣಾಮಗಳೂ ಸಹ ಹೆಚ್ಚುತ್ತವೆ. ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೀಯವಲ್ಲ. ಕೊಳೆಯುವ ಪ್ಲಾಸ್ಟಿಕ್ನಿಂದ ಉತ್ಪತ್ತಿಯಾಗುವ ವಿಷಕಾರಿ ಅನಿಲ ಕ್ಯಾನ್ಸರ್ ಎಂಬ ಕಾಯಿಲೆಗೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ಚೀಲಗಳು ಒಳಚರಂಡಿ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ನಾವು ಪ್ಲಾಸ್ಟಿಕ್ ಅನ್ನು ಸುಟ್ಟಾಗ ಅದರಿಂದ ಬರುವ ಹೊಗೆಯಿಂದ ಗಾಳಿಯ ಮಾಲಿನ್ಯವಾಗುತ್ತದೆ. ಪ್ಲಾಸ್ಟಿಕ್ ಕೊಳೆಯುವುದಿಲ್ಲ. ಅದು ನೆಲದಲ್ಲೋ ಅಥವಾ ನೀರಿನಲ್ಲೋ ಸೇರಿಕೊಂಡು ಮಣ್ಣಿನ ಮಾಲಿನ್ಯ ಮತ್ತು ಜಲಮಾಲಿನ್ಯವಾಗುತ್ತದೆ. ಪ್ಲಾಸ್ಟಿಕ್ ಮನುಷ್ಯರ ಜೀವಕ್ಕೆ ತುಂಬ ಅಪಾಯಕಾರಿಯಾಗಿದೆ. ಈಗ ಹೆಚ್ಚು ಜನರು ಕ್ಯಾನ್ಸರ್ ಎಂಬ ಕಾಯಿಲೆಗೆ ಒಳಗಾಗಿದ್ದಾರೆ ಮತ್ತು ಅನೇಕ ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆ ಚೀಲ, ಕಾಗದದ ವಸ್ತುಗಳು ಮತ್ತು ಮಣ್ಣಿನ ಬಟ್ಟಲುಗಳನ್ನು ಬಳಸಬೇಕು. ಪರಿಸರವನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದರೆ ಪ್ರಕೃತಿ ಸ್ವಚ್ಛವಾಗಿರುತ್ತದೆ ಮತ್ತು ಅನೇಕ ಜನರ ಪ್ರಾಣಗಳನ್ನು ಉಳಿಸಬಹುದು. ಇದರಿಂದ ನಮ್ಮ ಭವಿಷ್ಯ ಕೂಡ ಸುರಕ್ಷಿತವಾಗಿರುತ್ತದೆ. ಧನ್ಯವಾದಗಳು. ಬೆಳಕು ವಾತಾವರಣವನ್ನು ನೋಡುತ್ತೇವೆ. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ಎಲ್ಲರ ಆರೋಗ್ಯವು ಸರಿಯಾಗಿರುತ್ತದೆ. ಬೆಳಕು ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ಶಕ್ತಿ. ಬೆಳಕು ಇದ್ದರೆ ಮತ್ತು ಇಲ್ಲದಿದ್ದರೆ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ನೋಡೋಣ. ಬೆಳಕು ಸಸ್ಯ ಮತ್ತು ಪ್ರಾಣಿಗಳ ನವ ಚೈತನ್ಯವನ್ನು ಬೀರುತ್ತದೆ. ಬೆಳಕು ಸಸ್ಯಗಳು ಹಸಿರಾಗಿರಲು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಾನವ ಪರಿಸರವನ್ನು ಹಾಳು ಮಾಡಿದರೆ ಸೂರ್ಯನ ಬೆಳಕು ನೇರವಾಗಿ ಭೂಮಿಯ ಮೇಲೆ ಬಿದ್ದು ಪರಿಸರದ ಸಮತೋಲನ ಹದಗೆಡುತ್ತದೆ. ಮಾನವನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬೆಳಕು ಅತ್ಯಗತ್ಯ. ಇದು ಕೇವಲ ಕತ್ತಲೆಯನ್ನು ದೂರ ಮಾಡುವುದಿಲ್ಲ, ನಮ್ಮ ದೃಷ್ಟಿಗೆ ವಿಟಮಿನ್ ಡಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ನಮ್ಮ ಪರಿಸರವನ್ನು ಹಾಳು ಮಾಡುತ್ತಿರುವುದರಿಂದ ಓಝೋನಿನ ಪದರ ಹಾಳಾಗುತ್ತದೆ. ಆದ್ದರಿಂದ ಸೂರ್ಯನ ಬೆಳಕು ನೇರವಾಗಿ ಬೀಳುವುದರಿಂದ ಚರ್ಮಗಳು ಸುಟ್ಟು ಹೋಗುತ್ತದೆ. ಆದ್ದರಿಂದ ಕೆಲವು ಕಾಯಿಲೆಗಳು ಬರುತ್ತದೆ. ಧನ್ಯವಾದಗಳು. ಕೇವಲ ಮರಗಳಲ್ಲದೆ ಪ್ರಾಣಿಗಳು, ಪಕ್ಷಿಗಳು, ಸೂಕ್ಷ್ಮ ಜೀವಿಗಳಿಂದ ಕೂಡಿದ ಒಂದು ಸಮುದಾಯವಾಗಿದೆ. ವಾತಾವರಣದ ಸಮತೋಲನವನ್ನು ಕಾಪಾಡಲು, ಮಳೆಯನ್ನು ತರಲು ಕಾಡುಗಳು ಅವಶ್ಯಕವಾಗಿವೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ನೀಡುತ್ತದೆ. ಕಾಡು ನಾಶದಿಂದ ಆಗುವ ಹಾನಿಗಳು. ಕಾಡುಗಳ ನಾಶದಿಂದ ಜಾಗತಿಕ ತಾಪಮಾನ ಹೆಚ್ಚುತ್ತದೆ.
ಕಾಡಿನಲ್ಲಿರುವ ಪ್ರಾಣಿಗಳು ನಾಡಿಗೆ ಬಂದು ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ. ಕಾಡುಗಳ ನಾಶಕ್ಕೆ ಕಾರಣ ಪೀಠೋಪಕರಣಗಳನ್ನು ತಯಾರಿಸಲು ಕಾಡುಗಳನ್ನು ಕಡಿಯುವುದು, ಮಾನವನ ಅಭಿವೃದ್ಧಿಗಾಗಿ ಕೈಗಾರೀಕರಣ, ನಗರೀಕರಣ, ಮರಗಳನ್ನು ಕಡಿದು ಅಲ್ಲಿನ ಭಾಗವನ್ನು ಬಳಸಿಕೊಳ್ಳುವುದು. ಧನ್ಯವಾದ. ಅವಶ್ಯಕ ಶಬ್ದಗಳನ್ನು ನಿಲ್ಲಿಸಬೇಕು. ಗಿಡ ಮರಗಳನ್ನು ನೆಡುವುದರಿಂದ ಶಬ್ದ ಮಾಲಿನ್ಯವನ್ನು ತಡೆಯಬಹುದು. ಸೌಂಡ್ ಬರುವ ವಸ್ತುಗಳನ್ನು ನಿಲ್ಲಿಸುವುದರಿಂದ ಶಬ್ದ ಮಾಲಿನ್ಯ ಕಡಿಮೆಯಾಗುತ್ತದೆ. ಪಟಾಕಿ ಸಿಡಿಸುವ ಹವ್ಯಾಸವನ್ನು ಬಿಡುವುದರಿಂದ ಶಬ್ದ ಮಾಲಿನ್ಯ ತಡೆಯಬಹುದು. ಶಬ್ದ ಮಾಲಿನ್ಯ ತಡೆಗಟ್ಟಲು ಇರುವ ನಿಯಮಗಳನ್ನು ಎಲ್ಲರೂ ಅನುಸರಿಸಬೇಕು. ಮರಗಳು ಉಸಿರಾಡಲು ಗಾಳಿಯ ಅವಶ್ಯವಾಗಿದೆ. ವಾತಾವರಣದ ಉಷ್ಣಾಂಶವನ್ನು ಸಮತೋಲನದಲ್ಲಿಡಲು ಗಾಳಿಯ ಅವಶ್ಯಕತೆ ಇದೆ. ಸಮತೋಲನದಲ್ಲಿಟ್ಟು ಜೀವ ಜಂತುಗಳನ್ನು ಉಳಿಸಲು ಗಾಳಿಯ ಅವಶ್ಯಕತೆ ಇದೆ. ಗಾಳಿಯು ನೀರಿನಲ್ಲಿರುವ ತೇವಾಂಶವನ್ನು ಕೊಂಡೊಯ್ದು ಜಲಚಕ್ರವನ್ನು ಉಂಟು ಮಾಡುತ್ತದೆ. ಗಾಳಿಯು ರಭಸವಾಗಿ ಬೀಸುವುದರಿಂದ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ. ವಾಯು ಮಾಲಿನ್ಯ ಹೇಗೆ ಉಂಟಾಗುತ್ತದೆ ಎಂದರೆ ಪಟಾಕಿ ಸಿಡಿಸುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಕಾರ್ಖಾನೆಗಳು ಹೊಗೆ ಬಿಡುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ವಾಹನಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ಪ್ಲಾಸ್ಟಿಕ್ ಸುಡುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ಕಾಡ್ಗಿಚ್ಚಿನಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ಧೂಮಪಾನದಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ಇವುಗಳನ್ನು ತಡೆಗಟ್ಟುವ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಬೇಕು. ಪಟಾಕಿ ಸುಡಬೇಡಿ. ಕಾರ್ಖಾನೆಗಳಲ್ಲಿ ಹೊಗೆಯ ಕೊಳವೆಗಳನ್ನು ಎತ್ತರದಲ್ಲಿ ಅಳವಡಿಸಬೇಕು. ಪ್ಲಾಸ್ಟಿಕ್ ಬಳಸಬಾರದು. ಇನ್ನು ಮುಂತಾದವು. ಧನ್ಯವಾದಗಳು. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎಂದು ಕರೆಯುತ್ತೇವೆ. ಪರಿಸರದಲ್ಲಿ ಪ್ರಮುಖವಾಗಿ ಗಾಳಿ, ನೀರು, ಭೂಮಿ, ವಾತಾವರಣವನ್ನು ನೋಡುತ್ತೇವೆ. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ಎಲ್ಲರ ಆರೋಗ್ಯವು ಸರಿಯಾಗಿರುತ್ತದೆ. ಮಣ್ಣು ನಮಗೆ ಹೆಚ್ಚು ಉಪಯುಕ್ತವಾಗಿದೆ. ಜೀವನಕ್ಕೆ ಮುಖ್ಯವಾದ ಮೂಲ. ಮಾನವನ ಆಹಾರ, ಬಟ್ಟೆ ಮತ್ತು ವಸತಿ 3 ಮೂಲಭೂತ ಅತ್ಯಂತ ಪ್ರಮುಖ ಸಂಪನ್ಮೂಲವಾಗಿದೆ. ಮಣ್ಣು ನಮಗೆ ಜೀವನದ ಮೂಲ ಆಧಾರವಾಗಿದೆ. ಮಣ್ಣು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿದೆ. ಈ ಸಸ್ಯಗಳು ಜೀವಿಗಳಿಗೆ ಆಹಾರವನ್ನು ಒದಗಿಸುತ್ತವೆ. ನೈಸರ್ಗಿಕ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲ್ಮೈ ಮಣ್ಣು ರೂಪುಗೊಳ್ಳಲು ಸಹಸ್ರ ವರ್ಷಗಳೇ ಬೇಕಾಗಿದೆ. ಆದರೆ ಮಾನವನ ನಿರ್ಲಕ್ಷ್ಯದಿಂದಾಗಿ ಈ ಮಣ್ಣು ಕೆಲವೇ ವರ್ಷಗಳಲ್ಲಿ ಹಾಳಾಗಿ ಹೋಗಿದೆ. ಮಣ್ಣಿನ ಸವಕಳಿಯನ್ನು ತಡೆದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ. ನಾವು ಮಣ್ಣಿನಿಂದ ಅನೇಕ ರೀತಿಯ ವಸ್ತುಗಳನ್ನು ತಯಾರಿಸುತ್ತೇವೆ. ಈ ಭೂಮಿಯ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದಿನ ಜಗತ್ತಿನಲ್ಲಿ ಮಣ್ಣಿಲ್ಲದ ಜೀವನ ಕಷ್ಟಕರವಾಗಿದೆ. ಮಣ್ಣು ಸಸ್ಯಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಮಣ್ಣಿನಲ್ಲಿ ಆಗುವ ಮಾಲಿನ್ಯಗಳು. ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಎಸೆಯುವುದರಿಂದ ಮಣ್ಣಿನ ಮಾಲಿನ್ಯ ಆಗುತ್ತದೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಅತಿಯಾದ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತದೆ. ಮಣ್ಣಿನ ಮಾಲಿನ್ಯ ಸವಕಳಿಯಾಗುತ್ತದೆ. ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಆಹಾರ ಸರಪಳಿ ವ್ಯವಸ್ಥೆ ಆಗುತ್ತದೆ. ಕಾಡು ನಶಿಸುತ್ತದೆ. ಪ್ಲಾಸ್ಟಿಕ್ಗಳನ್ನೆಲ್ಲ ಒಂದು ಕಡೆ ಹಾಕಿ ಚೆನ್ನಾಗಿ ಸುಟ್ಬಿಡ್ತೀವಲ್ಲ, ಆವಾಗ ಅನ್ಸುತ್ತೆ. ಹಾಗೆ ಕಾಂಗ್ರೆಸ್ ಗಿಡ ಎಲ್ಲ ಕಿತ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸುಡ್ತೀವಿ. ಅದರಿಂದ ವಾಯು ಮಾಲಿನ್ಯ, ಅದರಿಂದ ನೀರು ತುಂಬ ವೇಸ್ಟ್ ಆಗ್ತದೆ. ನೀರು ವೇಸ್ಟ್ ಆಗ್ತಾ ಇದೆ. ಸ್ಪೀಕರ್ ಸೌಂಡ್ಸ್ನೆಲ್ಲ ಕಮ್ಮಿ ಹಾಕಬೇಕು. ಇನ್ನೊಬ್ರು ಮನೆಗೆ ಡಿಸ್ಟರ್ಬ್ ಆಗೋ ಥರ, ತುಂಬ ತಲೆನೋವು ಬರೋ ಥರ, ಬೇರೆಯವ್ರಿಗೆ ಕಿರಿಕಿರಿ ಆಗೋ ಥರ, ತೊಂದರೆ ಆಗೋ ಥರ ಏನು ಪರಿಸರವನ್ನು ಮಾಲಿನ್ಯ ಮಾಡಿದ್ರೆ ಏನೇನು ತೊಂದರೆ ಆಗುತ್ತೆ ಎಂದು ನಮ್ಮ ಸ್ನೇಹಿತರು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಪರಿಸರ ಹೇಗೆ ಸಂರಕ್ಷಿಸಬೇಕೆಂದು ತಿಳಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಚನ್ನಪ್ಪ ಸರ್. ನಮಸ್ತೆಯ ಶ್ರೀಗಳವರಿಗೆ ವಂದಿಸುತ್ತಾ, ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ SR ಅವರೇ, ಹಾಗೂ ಎಲ್ಲ ಹಿರಿಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಪ್ರೀತಿಯ ಮಕ್ಕಳು, ಇಂದು ವಿಶ್ವ ಪರಿಸರ ದಿನ ಜೂನ್ 5. ಇದನ್ನೆಲ್ಲ ಹೇಗೆ ಆಚರಣೆ ಮಾಡ್ತಾರೆ? ಸೊ ಹಿಂದಿನ ಕಾಲದಲ್ಲಿ, ಅಂದರೆ ನಾವು ಓದೋ ಟೈಮಲ್ಲಿ ವಿಶ್ವ ಪರಿಸರ ದಿನ ಆಗಲಿ, ವಿಶ್ವ ಜಲ ದಿನ, ವಿಶ್ವ ಅರಣ್ಯ ದಿನ, ವನ ಮಹೋತ್ಸವ, ಮತ್ತು ಅದೇ ರೀತಿ ಓಝೋನ್ ದಿನ, ವಿಶ್ವ ಸಾಗರ ಮಾಲಿನ್ಯ ದಿನ, ಸೊ ಈ ಥರದ ದಿನಗಳು ಯಾವುವು ನಾವು ಓದೋ ಟೈಮಲ್ಲಿ ಇರಲಿಲ್ಲ. ಸೊ ಇವಾಗ ಯಾಕೆ ಇದ್ದಾವೆ ಅದನ್ನ ಯೋಚನೆ ಮಾಡಬೇಕು. ಸೊ ಹಿಂದಿನ ಕಾಲದಲ್ಲಿ ಯಾಕೆ ಅಂದರೆ ಅದರ ಅವಶ್ಯಕತೆ ಇರಲಿಲ್ಲ. ವಿಶ್ವ ಪರಿಸರ ತುಂಬ ಸ್ವಚ್ಛವಾಗಿತ್ತು, ಮಾಲಿನ್ಯ ತುಂಬ ಕಡಿಮೆ ಇತ್ತು, ವೆಹಿಕಲ್ಗಳು ಕಮ್ಮಿ ಇತ್ತು. ಸೊ ಮತ್ತು ಜಲ ಮಾಲಿನ್ಯ ಆಗಿರ್ಬೋದು, ಮತ್ತು
ಹಿಂದಿನ ಕಾಲದಲ್ಲಿ ಈ ರಾಸಾಯನಿಕಗಳನ್ನ ಕಡಿಮೆ ಬಳಸ್ತಾ ಇದ್ರು. ಸೊ ಹಂಗಾಗಿ ಯಾವುದೇ ಥರ ಮಾಲಿನ್ಯ ಇರಲಿಲ್ಲ. ಸೊ ಅದರ ಬಗ್ಗೆ ಅರಿವು ಜನಗಳಿಗೆ ಬೇಕಿರಲಿಲ್ಲ, ಮಕ್ಕಳಿಗೂ ಬೇಕಿರಲಿಲ್ಲ. ಬಟ್ ಅದು ಇವತ್ತಿನ ದಿನದಲ್ಲಿ ಏನಾಯ್ತಪ್ಪ ಅಂದರೆ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದ್ದಾವೆ, ಮತ್ತು ಕೆಮಿಕಲ್ಸ್ ಅಂದರೆ ರಾಸಾಯನಿಕ ವಸ್ತುಗಳ ಬಳಕೆ ಜಾಸ್ತಿ ಇದೆ. ಸೊ ಮತ್ತು ಮಣ್ಣಿನ ಮಾಲಿನ್ಯ ಜಾಸ್ತಿ ಇದೆ, ಜಲ ಮಾಲಿನ್ಯ ಜಾಸ್ತಿ, ಎಲ್ಲದೂ ಜಾಸ್ತಿ. ಮತ್ತು ಅದೇ ರೀತಿ ಶಬ್ದ ಮಾಲಿನ್ಯ ಇರ್ಬೋದು. ಸೊ ಈ ಮಾಲಿನ್ಯಗಳನ್ನ ಕಡಿಮೆ ಮಾಡೋ ಅವೇರ್ನೆಸ್ ಅಂದರೆ ಅದರ ಅರಿವು ಈಗಿನ ಮಕ್ಕಳಿಗೆ ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು, ಪರಿಸರ ಅಂದರೆ ಏನು, ಪರಿಸರವನ್ನು ನಾವು ಯಾವ ರೀತಿ ಉಳಿಸ್ಬೇಕು, ಕಾಪಾಡಬೇಕು, ಅದ್ರ ಬಗ್ಗೆ ಅರಿವು ಮೂಡಲಿ ಅನ್ನುವ ನಿಟ್ಟಿನಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟ್ ಆದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹಿಂದಿನ ಕಾಲದಲ್ಲಿ ಯಾವೂ ಇರಲಿಲ್ಲ, ಅಂದರೆ ಹಿಂದೆ ಚೆನ್ನಾಗಿತ್ತು. ಮತ್ತು ಅದೇ ರೀತಿ ಇನ್ನು ಕೆಲವು ದಿನಗಳನ್ನ ಆಚರಣೆ ಮಾಡ್ತಾರೆ. ವಿಶ್ವ ಅಪ್ಪಂದಿರ ದಿನ, ತಾಯಂದಿರ ದಿನ, ಡಾಕ್ಟರ್ಸ್ ಡೇ. ಸೊ ಇವೆಲ್ಲ ಎಷ್ಟೋ ದಿನ ಅಂದರೆ ಎಷ್ಟೋ ಇದು ದಿನಾಚರಣೆ ಅಂತ ಬಿಟ್ಟು ವರ್ಷದಲ್ಲಿ ಮಾಡ್ತಾವ್ರೆ. ಸೊ ಹಿಂದಿನದಲ್ಲೇ ನಾವು ಯಾವೂ ಇರಲಿಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಆ ಪೇರೆಂಟ್ಸ್ಗೆ ಆ ಕಾರ್ಯಕ್ರಮದ ಉದ್ದೇಶಗಳನ್ನು, ಧ್ಯೇಯಗಳನ್ನು ನಿಮಗೆಲ್ಲ ತಿಳಿಸಿದ್ದಾರೆ. ಪರಿಸರ ಅಂದರೆ ಏನು ಅಂತೇಳಿ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಿಮಗೆ ಪಂಚಭೂತಗಳು ಅಂತ ನೀವೆಲ್ಲ ಕೇಳಿಸಿಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾ, ನಾವು ಈ ಸೃಷ್ಟಿಯನ್ನು ಮತ್ತಷ್ಟು ದಿವಸ ಮುಂದಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಂಥೇಳಿ. ಇವತ್ತು ಪರಿಸರ ಹಾಳಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ. ಪರಿಸರ ಅಂದರೆ ಇವು ಪಂಚಭೂತಗಳು, ಇವು ಮೂರನ್ನು ನಾವು, ಇವು ಐದನ್ನು ನಾವು ಹಾಳು ಮಾಡಿದ್ದೇವೆ. ಭೂಮಿ ಹಾಳು ಮಾಡಿದ್ದೇವೆ. ಭೂಮಿ ಉಳಿಸಿ ಅಂತ ಯಾವ ದೇಶದಲ್ಲೂ ಹೋರಾಟ ಮಾಡ್ತಾ ಇಲ್ಲ. ಭೂಮಿ ಉಳಿಸಿ ಅಂತ ಹೋರಾಟ ಮಾಡ್ತಿರೋದು ಭಾರತದಲ್ಲಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ, ಈ ಭೂಮಿಗೆ ನಾವು ಹಾಕಬಾರದನ್ನೆಲ್ಲ ಹಾಕ್ತಾ ಇದ್ದೇವೆ. ಈ ಭೂಮಿಗೆ ಕೆಡಿಸಬಾರದೆಲ್ಲ ವಸ್ತುಗಳನ್ನು ಹಾಕ್ತಾ ಇದ್ದೇವೆ. ಹಾಗಾಗಿ ಭೂಮಿ ಕೆಟ್ಟು ಹೋಗ್ತಾ ಇದೆ. ಭೂಮಿ ಕೆಟ್ಟು ಹೋಗೋದು ಒಂದೇ, ನಿಮ್ಮ ತಾಯಿ ಕೆಟ್ಟು ಹೋಗೋದು ಒಂದೇ. ಎರಡು ಸಮಾನವಾದಂತಹ ಅರ್ಥ. ಯಾಕೆ ಅಂತ ಹೇಳಿದ್ರೆ ಭೂಮಿಯನ್ನು ತಾಯಿ ಅಂತಲೇ ಕರೆಯೋದು, ಹೌದಾ? ತಾಯಿಯನ್ನು ಭೂಮಿ ಅಂತಲೇ ಕರೆಯೋದು. ಯಾಕೆ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಏನೆಲ್ಲ ಮಾಡಿದ್ರೂ ಸಹಿತ ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಇರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಭೂಮಿಗೆ ಮಾತ್ರ. ಹಾಗೆ ನೀವೇನೆಲ್ಲ ಏನೇ ತಪ್ಪು ಮಾಡಿದ್ರು, ಎಂಥ ತುಂಬ ಕ್ಷಮಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ತಪ್ಪು ಮಾಡಿದ್ರು, ಈ ಜಗತ್ತಿನಲ್ಲಿ ಒಪ್ಪಿಕೊಳ್ಳುವಂಥ, ಕ್ಷಮಿಸುವಂಥ ಒಂದೇ ಜೀವ ಇದ್ದರೆ ಅದು ತಾಯಿ ಮಾತ್ರ. ಆ ಕಾರಣಕ್ಕಾಗಿ ಭೂಮಿಯನ್ನು ತಾಯಿ ಅಂತ ಕರೆದ್ರು. ತಾಯಿ ಭೂಮಿಗೆ ಸಮಾನ ಅಂತ ಕರೆದ್ರು. ಇಂಥ ಭೂಮಿಯನ್ನು ನಾವೆಲ್ಲ ನಾಶ ಮಾಡ್ತಾ ಇದ್ದೇವೆ. ಹೆಂಗೆ ನಾಶ ಮಾಡ್ತಾ ಇದ್ದೇವೆ? ರಾಸಾಯನಿಕ ಔಷಧಿಗಳನ್ನು ಭೂಮಿಗೆ ಹಾಕ್ತಾ ಇದ್ದೇವೆ. ಭೂಮಿಯಲ್ಲಿರುವಂಥ ಎಲ್ಲ ಮಾತನಾಡಿದಂಥ ವಿದ್ಯಾರ್ಥಿಗಳು ತುಂಬ ಚಟುವಟಿಕಾತ್ಮಕವಾದಂಥ ವಿಷಯಗಳನ್ನು ಇವತ್ತು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಅವರೆಲ್ಲ ತಿಳಿಸಿದರು. ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಅಂತ ನಾವು ಭಾವಿಸ್ಬೇಕಾಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಈ ಭೂಮಿಯಲ್ಲಿರುವಂಥ ಜಲಚರ ವಸ್ತುಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಇಲ್ಲಿನ ಪಂಚಭೂತಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ಕೊಟ್ಟದ್ದು. ಈ ಭೂಮಿಗೆ ರಾಸಾಯನಿಕ ಔಷಧಿಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಯಾವುದು ಕೊಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಎಲ್ಲ ವಸ್ತುಗಳನ್ನು ಈ ಭೂಮಿಗೆ ಹಾಕುವುದರ ಮೂಲಕ ಈ ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಭೂಮಿಯ ಒಳಗೆ ಅನೇಕ ಕಾರ್ಖಾನೆಗಳ ರಾಸಾಯನಿಕ ಒಂದು ನೀರನ್ನು ಈ ಭೂಮಿಯ ಒಳಗಡೆ ಬಿಡುವುದರ ಮೂಲಕ ಮೇಲ್ಪದರ ಅಷ್ಟೇ ನಾವು ಕೆಡಿಸ್ತಾ ಇಲ್ಲ, ಭೂಮಿಯ ಒಳಪದರಗಳನ್ನು ಸಹಿತ ನಾವೆಲ್ಲ ಕೆಡಿಸ್ತಾ ಇದ್ದೇವೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕಾಗಿರುವಂಥದ್ದು. ರಕ್ಷಣೆ ಮಾಡಿಕೊಳ್ಳುವಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ಇದೊಂದು ಸಾಮಾಜಿಕ ಜವಾಬ್ದಾರಿ. ಯಾರೋ ಒಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ರಾಷ್ಟ್ರಪತಿ ಮಾಡಲಿಕ್ಕೆ, ಈ ರಾಷ್ಟ್ರದ ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರ ಜವಾಬ್ದಾರಿ ಅಂತ ಹೇಳಿದರೆ ಪ್ರತಿಯೊಂದು ಸಮಾಜದ ಮನುಷ್ಯನಿಂದ ಇದು ರಕ್ಷಣೆ ಆಗಬೇಕು. ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ.
ಆ ಕಾರಣಕ್ಕಾಗಿ ಸೇವ್ ಅರ್ತ್ ಅಂಥೇಳಿ ಆಂದೋಲನವೇ ನಡೀತಾ ಇದೆ ಭಾರತದಲ್ಲಿ, ಭೂಮಿಯನ್ನು ರಕ್ಷಿಸಿ ಅಂಥೇಳಿ. ಇನ್ನು ಎರಡನೇದು ಸೇವ್ ವಾಟರ್, ಅಲ್ಲಿ ಹಾಕಿದ ನೋಡಿ ಸೇವ್ ವಾಟರ್ ಅಂತೇಳಿ, ನೋಡಿದ್ದೀರಲ್ವಾ? ನೀರನ್ನು ನಾವೆಲ್ಲ ಕಾಪಾಡಿಕೊಳ್ಬೇಕು. ಒಂದು ಕಾಲ ಇತ್ತು ನೀರಿಗೆ ಬರನೇ ಇರಲಿಲ್ಲ, ನಿಮ್ಮ ಮನೆ ಮುಂದೆ ನೀರು ಹರಿತಾ ಇತ್ತು, ಜೋಪು ಹರಿತಾ ಇತ್ತು. ಇಲ್ಲೆಲ್ಲ ಕೆರೆ ಇದ್ದರೆ ಈ ಗದ್ದೆ ಹಿಂಭಾಗೆಲ್ಲ ಜೋಪು ಹರಿತಾ ಇತ್ತು. ಯಾಕೆಂದರೆ ಹೇಳಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇತ್ತು. ಯಥೇಚ್ಛವಾಗಿ ಮಳೆ ಬಿದ್ದಿದ್ದ ನೀರು ಅದು ಸೀಪೇಜ್ ಆಗಿ ಜಲ ಆಗಿ ಎಲ್ಲ ಕೆರೆ ತುಂಬಿಕೊಳ್ತಕ್ಕಂಥ ವಾತಾವರಣ ಇತ್ತು. ಆದರೆ ಇವತ್ತು ಜಲ ಕಡಿಮೆ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ಯಾಕೆ ಮಳೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಳೆಗೆ ಬೇಕಾಗಿರುವಂತಹುದು ಮರಗಳನ್ನು ನಾಶ ಮಾಡ್ತಾ ಇದ್ದೇವೆ. ಇವತ್ತಿಲ್ಲೆಲ್ಲ ಮರ ಆಗಿರ್ಬೋದು, ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಮರ ಇರಲಿಲ್ಲ, ಅದು ಬೇರೆ ವಿಷಯ. ಆದರೆ ಒಂದು ಕಾಲದಲ್ಲಿ ದಟ್ಟ ಕಾಡುಗಳು ಇದ್ದವು, ಅರಣ್ಯ ಪ್ರದೇಶಗಳಿದ್ದವು. ಈ ರಸ್ತೆಯಲ್ಲಿ ನಿಮಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅವನ್ನೆಲ್ಲ ಒಂದು ಫೋಟೋನಾದರೂ ತೆಗೆದಿಕ್ಬೇಕಾಗಿತ್ತು ಅಂತ. ಈ ಮರದಲ್ಲಿ ಅಶೋಕ ಮಹಾರಾಜ ಇದ್ದಾಗ ಇಲ್ಲೆಲ್ಲ ಮರ ಹಾಕಿದ್ರು ಈ ರಸ್ತೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ. ಅವಾಗೆಲ್ಲ ವಾಹನ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾದ್ರೆ ನರಳಬೇಕು ಅಂತ ಹೇಳಿ ಹಿಂದಿನವರು ಆಲದ ಮರ ಹಾಕಿದ್ರು. ಈ ಶಿವಗಂಗೆ ಸರ್ಕಲಿಂದ ಹಿಡಿದು ಡಾಬಸ್ಪೇಟೆವರೆಗೂ 10 ಮರಗಳಿದ್ವು. ಎಷ್ಟು ದಪ್ಪ ಮರ ಇದ್ವು ಅಂದರೆ ಈ ಬಿಲ್ಡಿಂಗ್ ಇತ್ತಲ್ಲ, ಈ ಬಿಲ್ಡಿಂಗ್ ದಪ್ಪ ಮರ ಇತ್ತು, ಒಂದೊಂದು ಮರ. ಭಾಳ ಜನ ನೋಡಿರ್ಬೋದು ಅನ್ಸುತ್ತೆ. ಆ ಮರಗಳನ್ನ ಕಣ್ಣಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ, ನೀವೆಲ್ಲ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಮರಗಳು. ಆ ಮರಗಳನ್ನ ಇವತ್ತು ರಕ್ಷಣೆ ಮಾಡಿ ತೋರಿಸ್ಬೇಕಾಗಿತ್ತು ನಾವು, ಆದರೆ ಇವತ್ತು ಅದು ಕಳೆದುಬಿಟ್ಟಿದ್ದೇವೆ ನಾವು ಅಭಿವೃದ್ಧಿ ಹೆಸರಿನಲ್ಲಿ. ಅಂಥ ಒಂದೊಂದು ಮರ ಲಕ್ಷಾಂತರ ಪಕ್ಷಿಗಳಿಗೆ ಆಹಾರವಾಗಿ ಇರ್ತಾಯಿತ್ತು, ರಕ್ಷಣೆ ಕೊಡ್ತಾಯಿತ್ತು. ನೂರಾರು ಕೋತಿಗಳು, ಸಾವಿರಾರು ಪಕ್ಷಿಗಳು, ಅದರಲ್ಲಿ ಬರುವಂಥ ಆಲದ ಹಣ್ಣು, ಆಮೇಲೆ ಗೋಣಿ ಹಣ್ಣು, ಇವೆಲ್ಲ